ಕೇಳುವುದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಒದಗಿಸಿಕೊಟ್ಟವನು. ದೂರದಲ್ಲಿ ನೋಡಿದೆಯಾ, ಶಾರದಾ ಮಂಟಪವೊಂದನ್ನು ನಿರ್ಮಿಸಿ ಕರದಲ್ಲಿ ಗಚ್ಚಪಿ ಎನ್ನುವಂತಹ ವೀಣೆಯನ್ನು ಕೊಟ್ಟವನು. ನಿರಂತರವಾಗಿ ವೀಣೆಯನ್ನು ನುಡಿಸುತ್ತಾ ಸಂಗೀತವನ್ನು ಪಾಡುತ್ತಾ ಇದ್ದವಳು. ಅಷ್ಟೇ ಅಲ್ಲ, ನಿನ್ನ ಸೇವೆಗಾಗಿ ಅದೆಷ್ಟು ಸಖಿಯರು ಇದ್ದಾರೆ. ಅವರೆಲ್ಲರೂ ಇರುವಂತಹ ವೇಳೆಗೆ, ನನ್ನ ವೇಳೆಗೆ ಬರುವಂತಹ ವೇಳೆಗೆ ಮಾತ್ರ ನಿನ್ನ ಮುಖದಲ್ಲಿ ಬೇಸರವನ್ನು ಹೊರಿಸಿಕೊಂಡು ಬಂದಿದ್ದೀಯ. ಹಾಗಿದೆ ಏನೋ ಒಂದು ಚಿಂತೆ ನಿನ್ನನ್ನು ಆವರಿಸಿಕೊಂಡಿದೆ ಎನ್ನುವುದು ಸ್ಪಷ್ಟ. ಅದೇನೆಂದು ನನ್ನಲ್ಲಿ ಹೇಳುವೇ ಮಗಳೇ. ಲಾಲಿಸಬೇಕು. ಜನಿಸಿದರಿಗೆ ಉದ್ಯೋಗ ಹೌದಪ್ಪಯ್ಯ. ನನಗೋಗುತ್ತೆ ಸಂತೋಷ ನಿರ್ವೇಕಮ ಕಾರಣಕ್ಕಾಗಿ ಯಾವುದೇ ರೀತಿ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ ಬೆಳೆಸಿದವರು ತಾವು. ನಿಮ್ಮಿಂದ ಆಶೀರ್ವಾದವನ್ನು ಪಡೆದು ಪೂರಕಕ್ಕೆ ಹೋಗಿ ತಿರುಗಾಟ ಮುಗಿಸಿ ಹಿಂದೆ ಬಂದಂತಹ ಸಂದರ್ಭದಲ್ಲಿ ಬೇಸರವಿರುವುದು ಸತ್ಯ ಅಪ್ಪಯ್ಯ. ಕಾರಣ ಕೂಡ ಉಂಟು. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದೀರಿ. ಲೋಕ ನಾನಾ ರೀತಿಯ ಜನರಿಗೆ ನಾನಾ ರೀತಿಯ ಉದ್ಯೋಗವನ್ನು ಒದಗಿಸಿಕೊಡುವಂತಹ ಸಾಮರ್ಥ್ಯ ನಿಮಗೆ ಮಾತ್ರ ತಾನೆ. ಹಾಗಾಗಿ ಮಗಳ ನನಗೂ ಕೂಡ ಒಂದು ಆಸೆ, ಎಲ್ಲರ ಹಾಗೆ ಉದ್ಯೋಗದಲ್ಲಿ ತೊಡಗಬೇಕು ಎಂಬುದಾಗಿ ಒದಗಿಸಿಕೊಡುತ್ತಿರೋ ಜನಕ ಸರ್ವ ವಿದ್ಯಾ ಮನಸ್ಸಿಗೆ ಸಂತೋಷವಾಯಿತು. ಉದ್ಯೋಗ ಮಾಡಬೇಕು ಎನ್ನುವಂತಹ ಮನ ಮಾಡಿದವಳು ನೀನು. ನಾಳೆ ಸುರರೆಲ್ಲ ಸೇರಿರುವಂತಹ ಸಭೆಯಲ್ಲಿ ವಿದ್ಯಾಧೀಶ ಎನ್ನುವಂತಹ ಪಟ್ಟವನ್ನು ಅನುಗ್ರಹಿಸುತ್ತೇನೆ. ಶುಭವಾಗಲಿ. ತಪ್ಪಯ್ಯ. ಆರೋಗ್ಯ ಭಾಗ್ಯ ಸುಖ ಶಾಂತಿ